ನಮಸ್ಕಾರ ರೀ ದೊಡ್ಡ ಮಂದಿಗೆ. ಸುಲಭವಾಗಿ ಖಾರ ಪೊಂಗಲ್ ಮನೆಯಲ್ಲಿ ಮಾಡುವುದು ಹೇಗೆ? ನಾವು ಹೇಳಿಕೊಡುವ ಖಾರ ಪೊಂಗಲ್ ಟಿಪ್ಸ್ ಅನ್ನು ನೋಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಸುಲಭವಾಗಿ ಖಾರ ಪೊಂಗಲ್ ಮಾಡಬಹುದು. ಟೇಕ್ ಇಟ್ ಈಸಿ, ಮೇಕ್ ಇಟ್ ಟೇಸ್ಟಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಲೈಕ್ ಮಾಡೋದನ್ನು ಮರೆಯಬೇಡಿ. ಮತ್ತೆ ಯಾಕ್ರಿ ತಡ ಮಾಡೋಣ, ಶುರು ಹಚ್ಕೋಣ ಬನ್ನಿ. ಇಲ್ಲಿ ನಾನು ರೇಷನ್ ಅಕ್ಕಿನ 1 ಕಪ್ಪನ್ನು ತಗೊಂಡಿದ್ದೀನಿ. ರೇಷನ್ ಅಕ್ಕಿ ಯಾಕೆ ತಗೊಂಡಿದ್ದೀವಪ್ಪ ಅಂತಂದರೆ ಅದು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಮತ್ತು ಚೆನ್ನಾಗಿರೋದ್ರಿಂದ ನೀವು ಏನಪ್ಪ ಬಾಸ್ಮತಿ ರೈಸ್ ಯಾವ್ದಾದ್ರು ತಗೋಬಹುದು. ನಾವಿಲ್ಲಿ ರೇಷನ್ ಅಕ್ಕಿನ ಚೂಸ್ ಮಾಡ್ಕೊಂಡು ಅದ್ರ ಜೊತೆಗೆ 1 ಕಪ್ಪು ನಾನಿಲ್ಲಿ ಹಸಿರು ಬೇಳೆನ ತಗೊಂಡಿದ್ದೀನಿ. ಇದು ರೇಷನ್ ಅಕ್ಕಿ ಇರೋದ್ರಿಂದ 3-4 ಬಾರಿ ಇದು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ, ಯಾಕಂದ್ರೆ ಅದರಲ್ಲಿ ಡಸ್ಟ್ ಎಲ್ಲ ಇರೋದ್ರಿಂದ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಈಗ ನಾನು ಇಲ್ಲೊಂದು ಕುಕ್ಕರನ್ನು ಇಟ್ಕೊಂಡಿದ್ದೀವಿ. ಆ ಕುಕ್ಕರಲ್ಲಿ ನಾವೇನು ಕ್ಲೀನಾಗಿ ತೊಳ್ಕೊಂಡಿರ್ತಕ್ಕಂಥ ಅಕ್ಕಿ ಮತ್ತು ಏನು ಹೆಸರು ಬೇಳೆ ಏನಿತ್ತು ಅದು ಈಗ ಕುಕ್ಕರಲ್ಲಿ ಹಾಕ್ತಾ ಇದ್ದೀವಿ. ಸೊ ಕುಕ್ಕರಲ್ಲಿ ಹಾಕಾದ್ಮೇಲೆ ರೇಷೋ ಪ್ರಕಾರ ನಮಗೆ ಇಲ್ಲಿ ನಾನು 5 ಕಪ್ಪು ನೀರನ್ನು ತಗೊಳ್ತಾ ಇದ್ದೀವಿ. ಓಕೆ, ಅಕ್ಕಿ, ಬೇಳೆ ಮತ್ತು ನೀರು ಈ ಎಲ್ಲವೂ ನಾವು ಒಂದು ಅಳತೆ ಪ್ರಮಾಣದಲ್ಲಿ ತಗೊಂಡ್ರೆ ನಮಗೇನು ಖಾರ ಪೊಂಗಲ್ ಏನು ಫೈನಲ್ ಆಗಿ ಬರ್ತಕ್ಕಂಥ ಔಟ್ಪುಟ್ಟು ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಈ ಅಳತೆ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನೋಡಿ, ನೀರನ್ನು ತಗೊಂಡಾದ್ಮೇಲೆ ಈಗ ಸ್ವಲ್ಪ ಕೊರ್ಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದರ ಜೊತೆಗೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದು ಹಾಕಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸನ್ನು ಮಾಡಿ. ಈಗೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಈಗ ಅದಕ್ಕೆ ಕುಕ್ಕರನ್ನು 4 ವಿಜಿಲ್ ಆಗೋವರೆಗೂ ಈಗ ಕ್ಲೋಸ್ ಮಾಡಿ ಇಟ್ಬೋಣ. 4 ವಿಜಿಲ್ ಆಗಲಿ ಅದು. ಓಕೆ, ನೋಡಿ 2 ಟೇಬಲ್ ಸ್ಪೂನು ನಾನು ಈಗ ಇಲ್ಲಿ ಗೀಯನ್ನು ತಗೊಂಡಿದ್ದೀನಿ. ನೀವು ಇಲ್ಲಿ ಯಾಕಪ್ಪ ಅಂದರೆ ನಾನು ಇಲ್ಲಿ ತುಪ್ಪ ತೊಳೋದ್ರಿಂದ ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಓಕೆ, ನಾನು 2 ಸ್ಪೂನು ಸ್ವಲ್ಪ ತುಪ್ಪ ಕಮ್ಮಿ ಉಣೋರು ಬೇಕಾದ್ರೆ 1 ಸ್ಪೂನನ್ನು ಹಾಕೋಬೋದು. ಅದ್ರ ಜೊತೆಗೆ ನಾನು ಇಲ್ಲಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀವಿ. ಓಕೆ, ಇದಾದ ಮೇಲೆ ಕರಿಮೆಣಸು, ಓಕೆ, ಬ್ಲ್ಯಾಕ್ ಪೇಪರು. ಇದಾದ ನಂತರ 3ರಿಂದ 2 ನಾನು ಹಚ್ಕೊಂಡಿರ್ತಕ್ಕಂಥ ಹಸಿ ಮೆಣಸಿನ್ಕಾಯಿನ ಇಲ್ಲಿ ತಗೊಂಡಿದ್ದೀವಿ. ಇದು ಸ್ವಲ್ಪ ಚೆನ್ನಾಗಿ ಇದು ನಾನು ಗ್ಯಾಸನ್ನು ಇದು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿ ಇದು ಸ್ವಲ್ಪ ಫ್ರೈ ಆಗಲಿ. ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾನು ಕರಿಪತ್ತನ ಹಾಕ್ತಾ ಇದ್ದೀನಿ. ಓಕೆ, ನೋಡಿ, ಇದಾದ ಮೇಲೆ ನಾನು ಸ್ವಲ್ಪ ಇಲ್ಲಿ ಶುಂಠಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಆ ಶುಂಠಿನ ಸೇರಿಸ್ತೀವಿ. ಇದ್ರ ಜೊತೆಗೆ ಗೋಡಂಬಿ, ಈ ಥರ ಎಲ್ಲನೂ ಆದ ಬಳಿಕ ಸ್ವಲ್ಪ ಚೆನ್ನಾಗಿ ಅದು ಸ್ವಲ್ಪ ಗೋಡಂಬಿ ಏನಿದೆ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ಓಕೆ, ಇದು ಆದಮೇಲೆ ಸ್ವಲ್ಪ ತೆಂಗಿನಕಾಯಿನ, ಇದು ಆಪ್ಷನ್ ಇದೆ, ಕೆಲವರು ತೆಂಗಿನಕಾಯಿ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ, ಸ್ಕಿಪ್ ಬೇಕಾದ್ರೆ ಮಾಡ್ಕೋಬೋದಾಗಿದೆ. ಇದಾದಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಕೊಂಬಿಡೋಣ. ಇದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೋಡಿ ಅದೇನು ನಂಗೆ ಗೋಡಂಬಿ ಇದೆ ಸ್ವಲ್ಪ ಗೋಲ್ಡನ್ ಕಲರ್ ಬಂದುಬಿಟ್ಟಿದೆ, ಅಂದರೆ ಈಗ ನಮ್ಗೆ ಇರ್ತಕ್ಕಂಥ ಒಗ್ಗರಣೆ ಎಲ್ಲ ರೆಡಿ ಆಗಿಬಿಟ್ಟಿದೆ. ಈಗ ನಾವು 4 ವಿಜಿಲ್ ಏನು ಹೊಡಿಸಿದ್ದೀವಲ್ಲ, ಈಗ ನೋಡಿ ತಾವುಗಳು ಗಮನಿಸ್ಬೋದು. ಈಗ ರೈಸ್ ಆ ಥರ ಆಗಿದೆ. ಈಗ ನಾವೇನು ಒಗ್ಗರಣೆಗೇನು ಹಾಕ್ಕೊಂಡಿರ್ತಕ್ಕಂಥದ್ದು ಏನು ಎಲ್ಲ ಇತ್ತಲ್ವ, ಸೊ ಗೋಡಂಬಿ ಈ ಥರ ಎಲ್ಲ ಫ್ರೈ ಮಾಡ್ಕೊಂಡಿದ್ವಿ. ಇದನ್ನು ನಾವಿಲ್ಲಿ ಸೇರಿಸ್ಕೊಂಬಿಡೋಣ. ಈ ಥರ ಇಂಗ್ರೀಡಿಯೆಂಟ್ಸನ್ನು ನಾವು ಈ ಕುಕ್ಕರ್ ಒಳಗೆ ಸೇರಿಸ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಮಿಕ್ಸ್ ಮಾಡ್ಕೊಂಡ ಜೊತೆಗೆ ಇದಕ್ಕೆ ಸ್ವಲ್ಪ ಹಾಟ್ ವಾಟ್ರನ್ನು ಹಾಕೊಂಬಿಡೋಣ. ಓಕೆ, ಹಾಟ್ ವಾಟ್ರ್ ಹಾಕ್ಕೊಂಡ್ಬಿಟ್ಟು ನಮಗೆ ಎಷ್ಟು ಬೇಕೋ ಆ ಥರ ಅದು ನೋಡ್ಕೋಬೇಕು. ನಮಗೆ ಎಷ್ಟು ಮೃದುವಾಗಿ ಬೇಕೋ ಅಷ್ಟು ಇಟ್ಕೊಂಡ್ಬಿಟ್ಟು ಅಷ್ಟು ನೀರನ್ನು ಸೇರಿಸ್ಕೋಬೇಕು. ಓಕೆ, ಆ ಥರ ಸೇರಿಸ್ಕೊಂಡು ಆದಮೇಲೆ ತಾವುಗಳು ಗಮನಿಸ್ಬೋದು ಎಷ್ಟೊಂದು ಸಾಫ್ಟಾಗಿ ಕಾಣ್ತಾ ಇದೆ. ಓಕೆ, ಇದಾದಮೇಲೆ ಒಂದು 2 ಮಿನಿಟ್ಸ್ ನಾನು ಅದಕ್ಕೆ ಮತ್ತೆ ಕ್ಲೋಸ್ ಮಾಡ್ಕೊಂಡು ಇಡ್ತಾ ಇದ್ದೀನಿ ಕುಕ್ಕರನ್ನು. ಈಗ ನೋಡಿ ಫೈನಲಾಗಿ ಕುಕ್ಕರನ್ನು ಓಪನ್ ಮಾಡಿದ್ದೀವಿ. ಯಾವ ಥರ ಒಂದು ರೆಸಿಪಿನ ಆಗಿದೆ ನೋಡಿ. ಖಾರ ಪೊಂಗಲ್ ಇಷ್ಟೇ ಸುಲಭವಾಗಿ ಇರ್ತಕ್ಕಂಥದ್ದು. ಓಕೆ, ಅದಕ್ಕೆ ಹೇಳ್ತಕ್ಕಂಥದ್ದು ರೇಖಾ ಮನೆ ಅಡುಗೆದ ಏನು ಫಾರ್ಮುಲಾ ಏನಿದೆಯಪ್ಪ ಅಂತಂದರೆ ಟೇಕ್ ಇಟ್ ಈಸಿ, ಮೇಕ್ ಇಟ್ ಟೇಸ್ಟಿ ಅಂಥೇಳಿ. ಈ ನಮ್ಮ ಫಾರ್ಮುಲಾ ಕೂಡ ನೀವು ಫಾಲೋ ಮಾಡಿ, ನೀವು ಕೂಡ ನಿಮ್ಮ ಮನೆಯಲ್ಲಿ ಸುಲಭವಾಗಿ ಖಾರ ಪೊಂಗಲನ್ನು ಮಾಡಬಹುದಾಗಿದೆ. ಸಬ್ಸ್ಕ್ರೈಬರ್ ಜೊತೆಗೆ ಒಂದು ಲೈಕ್ ಕೊಡ್ರಿ.